ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರ್ಯಾರ ಹತ್ರ ರೇಷನ್ ಕಾರ್ಡ್ ಇದೆ, ಎ ಪಿ ಎಲ್ ಆಗಿರ್ಬೋದು, ಬಿ ಪಿ ಎಲ್ ಆಗಿರ್ಬೋದು, ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತೇನೆ. ಯಾಕಂದರೆ ಆಹಾರ ಇಲಾಖೆಯಿಂದ ಈಗಷ್ಟೇ ಒಂದು ಮುಖ್ಯ ಮಾಹಿತಿಯನ್ನು ಪ್ರಕಟ ಮಾಡಿದ್ದಾರೆ. ನೀವು ಅಪ್ಡೇಟ್ ಬಂದಿದೆ ಏನು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಆದರೆ ವಿಡಿಯೋನ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡ್ಕೊಂಡು ನೋಡಿದರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಅರ್ಥ ಆಗೋದಿಲ್ಲ ಫ್ರೆಂಡ್ಸ್. ಸೊ ಹೀಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಲ್ಲೇ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ನೀವೇ ಮೊದಲನೇ ಬಾರಿ ನೋಡಿ ಮಾಹಿತಿಯನ್ನು ತಿಳ್ಕೊಬೋದು ಫ್ರೆಂಡ್ಸ್. ಸೊ ಹೀಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೇಷನ್ ಕಾರ್ಡ್ ಇರೋರು ಕೊನೆವರೆಗೂ ನೋಡಬೇಕು ಅಂತ ಹೇಳದ್ನಲ್ವಾ ಫ್ರೆಂಡ್ಸ್. ಸೊ ನಮ್ಮ ಆಹಾರ ಇಲಾಖೆ ಏನಂತ ಮಾಹಿತಿನ, ಒಂದು ಮುಖ್ಯವಾದ ಮಾಹಿತಿ ಅಂತಾನೆ ಹೇಳ್ಬೋದು. ನಮ್ಮ ಆಹಾರ ಇಲಾಖೆಯಿಂದಾನೇ ತಿಳಿದು ಬಂದಿರೋಂತಹ ಮಾಹಿತಿ ಇದು. ಇವಾಗ ರೇಷನ್ ಕಾರ್ಡ್ ಯಾರ್ಯಾರ ಹತ್ರ ಇದೆ ಅವರಿಗೆಲ್ಲ ಒಂದು ಆಪ್ಷನ್ ಇದೆ ಆಲ್ರೆಡಿ. ಅವರು ಯಾವುದೇ ಪ್ಲೇಸಲ್ಲಿ ಇರಲಿ, ಎಲ್ಲೇ ವಾಸವಾಗಿ, ನಮ್ಮ ಕರ್ನಾಟಕದ ಯಾವುದೇ ಪ್ಲೇಸಲ್ಲಿ ಇದ್ರೂ ಕೂಡ ಅವರು ರೇಷನ್ನ ತಗೋಬಹುದು ಅಂತ. ಆದರೆ ಕೆಲವೊಬ್ಬರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ, ಇವಾಗ ಹಳ್ಳಿ ಕಡೆ ಇರೋರೆಲ್ಲ ಬೆಂಗಳೂರು ಅಂತ ಈ ಥರ ಅವ್ರಿಗೆ ಎಲ್ಲಿ ಕೆಲಸ ಸಿಗುತ್ತೋ ಅಲ್ಲಿ ಜೀವನನ ಕಟ್ಕೊತಿರ್ತಾರೆ. ಬಟ್ ಅವ್ರ ರೇಷನ್ ಕಾರ್ಡ್ ಊರ್ದಿರುತ್ತೆ. ಅವರು ಯಾವ ಪ್ಲೇಸಲ್ಲಿ ಇರ್ತಾರೆ ಅಲ್ಲೇ ರೇಷನ್ ತಗೋಬೋದು. ಆದರೆ ಸುಮಾರು ಕಡೆ ಏನು ನಡೀತಾ ಇದೆ ಅಂದರೆ, ಇವಾಗ OTP ಮೂಲಕ ರೇಷನ್ ತಗೋಬೋದು ಅನ್ನೋ ಒಂದು ಆಪ್ಷನ್ ಇದೆ ಅಲ್ವಾ. ಸೊ ಆ ಕಾರಣದಿಂದ ಊರಲ್ಲಿ ಯಾರಿಗೋ ಹೇಳಿಬಿಟ್ಟು, OTP ಹೇಳಿಬಿಟ್ಟು ಯಾರೋ ರೇಷನ್ ತಗೊಳ್ಳೋದು, ರೇಷನ್ ಕಾರ್ಡ್ ಹೋಲ್ಡರ್ ರೇಷನ್ ತಗೋತಾ ಇಲ್ಲ, OTP ಹೇಳಿಬಿಟ್ಟು ಇವರಿಗೆ ತಗೊಳ್ಳಿ ಅಂತ ಹೇಳ್ತಾರೆ. ಅವರು ರೇಷನ್ ಅಕ್ಕಿನ ಇನ್ನೂ 2-3 ಪಟ್ಟು ಬೆಲೆ ಜಾಸ್ತಿ ಮಾಡಿ ಇನ್ನು ಬೇರೆಯವ್ರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಮಧ್ಯವರ್ತಿಗಳಿಂದ ನ್ಯಾಯ ಬೆಲೆಯಲ್ಲಿ ಸಿಗೋ ಅಂಥ ರೇಷನ್ನು ಮಾರಾಟ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಕಡೆ ಈ ಥರ ನಡೀತಾ ಇದೆ. ಇದನ್ನು ನಮ್ಮ ಸರ್ಕಾರದ ಗಮನಕ್ಕೆ ಬಂದು ಇನ್ನು ಮುಂದೆ ಇದೊಂದು OTP ಇಂದ ರೇಷನ್ ಪಡೆಯುವ ನಿಯಮನ ರದ್ದು ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಫುಲ್ಲು ಕ್ಲೋಸ್ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ OTP ಇಂದ ರೇಷನ್ ಯಾರು ತಗೊಳ್ಳಿದ್ದಕ್ಕೆ ಆಗೋದಿಲ್ಲ. ರೇಷನ್ ಕಾರ್ಡ್ ಹೋಲ್ಡರ್ ಇದ್ದಾಗ ಅಷ್ಟೇ ರೇಷನ್ ತಗೊಳ್ಳಲು ಸಾಧ್ಯ. ಇನ್ನು ಮುಂದೆ OTP ಇಂದ ರೇಷನ್ ತಗೊಳ್ಳೋದು ರದ್ದಾಗ್ತಾ ಇದೆ ಫ್ರೆಂಡ್ಸ್. ಇದೇ ಒಂದು ಮುಖ್ಯವಾದ ಮಾಹಿತಿ. ಸೊ ಈ ಥರ ಎಲ್ಲ ಮಾರಾಟ ಮಧ್ಯವರ್ತಿಗಳಿಂದ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ, ಆಮೇಲೆ ಸುಮಾರು ದುಬಾರಿ ಬೆಲೆಗೆ ರೇಷನ್, ನ್ಯಾಯ ಬೆಲೆಯಲ್ಲಿ ಸಿಗುವಂಥ ರೇಷನ್ ಅಕ್ಕಿ ಎಲ್ಲ ಮಾರಾಟ ಮಾಡ್ತಾ ಇರೋದ್ರಿಂದ ಇದನ್ನ ರದ್ದು ಮಾಡೋ ಕಾರಣಕ್ಕೆ ಈ ಥರ ಒಂದು ಡಿಸೈಡ್ ಮಾಡಿದೆ ನಮ್ಮ ಸರ್ಕಾರ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ಇನ್ನು ನನ್ನ ಸಬ್ಸ್ಕ್ರೈಬರ್ಸಲ್ಲಿ ತುಂಬ ಜನ ಕೇಳ್ತಾ ಇದ್ದೀರಾ, ನಮಗೆ ಇನ್ನೂ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ, ಇನ್ನು ಕೆಲವರು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಹೇಳಿಬಿಟ್ಟು, ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ ಆಲ್ರೆಡಿ. ಇನ್ನು ಸುಮಾರು ಜನಕ್ಕೆ ಹಂತವಾಗಿ ಬಿಡ್ತಾ ಇದ್ದಾರೆ, ಅದು ಬರುತ್ತೆ. ನನ್ನ ಭಾಗ್ಯ ಯೋಜನೆದು ಒಟ್ಟಿಗೆ ಬಿಡ್ತೀವಿ ಅಂತ ಆ ಥರ ಎಲ್ಲ ಚರ್ಚೆ ನಡೀತಿದೆ ಫ್ರೆಂಡ್ಸ್. ಅದು ಅನ್ನಭಾಗ್ಯ ಯೋಜನೆ, ಗೃಹಲಕ್ಷ್ಮಿ ಯೋಜನೆದೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಏನು ನಡೀತಿದೆ ಏನಿಲ್ಲ, ಯಾವ್ಯಾವ ಜಿಲ್ಲೆಗೆ ಬಿಡ್ತಾ ಇದ್ದಾರೆ, ಇನ್ನೂ ಬಿಟ್ಟಿದ್ದಾರಾ ಬಿಟ್ಟಿಲ್ವಾ, ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸದ್ಯಕ್ಕೆ OTP ರದ್ದಾಗಿದೆ. ರೇಷನ್ ಕಾರ್ಡ್ ಹೋಲ್ಡರ್ ಇದ್ದಾಗ ಅಷ್ಟೇ ರೇಷನ್ ಪಡೆಯಲು ಸಾಧ್ಯ. ಇನ್ನು ಮುಂದೆ OTP ಇಂದ ರೇಷನ್ ಪಡೆಯೋದು ಆಗೋದಿಲ್ಲ ಅನ್ನೋದೇ ಇದು ಇವಾಗಿನ ಒಂದು ಮುಖ್ಯ ಮಾಹಿತಿ ಅಂತಲೇ ಹೇಳ್ಬೋದು. ಸೊ ತಮಗೆಲ್ಲರಿಗೂ ಈ ಮಾಹಿತಿ ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು.